ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಶನಿದೇವರನ್ನು ಕಂಡರೆ ಎಲ್ಲರೂ ಹೆದರ್ತಾರೆ. ದೇವಾನುದೇವತೆಗಳನ್ನು ಹಿಡಿದು ಜನಸಾಮಾನ್ಯರು ನಾವು ಕೂಡ ಎಲ್ಲರೂ ಹೆದರ್ತೀವಿ. ಆದರೆ ಆಂಜನೇಯ ಸ್ವಾಮಿ ಮಾತ್ರ ಹೆದರುವುದಿಲ್ಲ. ಶನಿದೇವನು ಸಹ ಅವನಿಗೆ ಭಯಪಡ್ತಾನೆ. ಹನುಮಂತನಿಗೆ ಏಕೆ ಹನುಮಂತನಿಗೆ ಭಯಪಡ್ತಾನೆ ಮತ್ತು ಶನಿದೇವನಿಗೆ ಯಾಕೆ ಎಳ್ಳೆಣ್ಣೆನ ಅರ್ಪಿಸ್ತಾರೆ, ನೈವೇದ್ಯ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಶನಿದೇವನನ್ನು ನ್ಯಾಯದ ದೇವರು, ಕರ್ಮ ನೀಡುವವನು ಮತ್ತು ಗ್ರಹಗಳ ರಾಜ ಎಂದು ಎಲ್ಲರಿಗೂ ಗೊತ್ತೇ ಇದೆ. 9 ಗ್ರಹಗಳಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಎಲ್ಲರಿಗೂ ತಿಳ್ಕೊಂಡಿದ್ದೀವಿ. ಶನಿದೇವನ ಹೆಸರನ್ನು ಕೇಳಿದಾಗ ಜನರು ಭಯ ಬೀಳ್ತಾರೆ. ಏಕೆಂದರೆ ಶನಿದೇವನನ್ನು ಕಠೋರ ಶಿಕ್ಷಕನಾಗಿರುತ್ತಾನೆ ಎಂದು ಅವನಿಗೆ ಹೆದರುತ್ತಾರೆ. ಆದರೆ ಶನಿದೇವನು ಶಿಕ್ಷಿಸುವುದಲ್ಲದೆ ಕರ್ಮಗಳ ಫಲವನ್ನು ನೀಡುತ್ತಾನೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮಗೆ ಆಶೀರ್ವಾದ ನೀಡುತ್ತಾನೆ, ಕೆಟ್ಟ ಕೆಲಸಗಳನ್ನು ನೀಡಿದರೆ ನಮಗೆ ದಂಡಿಸುತ್ತಾನೆ. ಒಳ್ಳೆ ಕೆಲಸ ಮಾಡುವುದರಿಂದ ನಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ. ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಮಗೆ ಶಿಕ್ಷೆ ಕೊಡಲೇಬೇಕು, ಅವನು ಕೊಟ್ಟೇ ಕೊಡುತ್ತಾನೆ. ಶನಿದೇವನು ನ್ಯಾಯಾಧೀಶನಂತೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುತ್ತಾನೆ. ವಾರಗಳಲ್ಲಿ ಕೊನೆಯ ವಾರ ಶನಿವಾರವನ್ನು ಶನಿದೇವನಿಗೆ ಸಮರ್ಪಿಸಲಾಗಿದೆ. ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಎಲ್ಲ ಈಡೇರಿಸುತ್ತಾನೆ. ಜೀವನ ತೊಂದರೆಗಳನ್ನು ಕಡಿಮೆ ಮಾಡುತ್ತಾನೆ. ಶನಿದೇವನಿಗೆ ಎಣ್ಣೆಯನ್ನು ಏಕೆ ನೈವೇದ್ಯ ಮಾಡ್ತಾರೆ ಗೊತ್ತಾ? ಅದರ ಹಿಂದಿರುವ ಧಾರ್ಮಿಕ ಮಹತ್ವ ಮತ್ತು ಪುರಾಣವನ್ನು ತಿಳಿದುಕೊಳ್ಳೋಣ ಇವಾಗ. ಶನಿದೇವನು ಹನುಮಂತನಿಗೆ ಯುದ್ಧಕ್ಕೆ ಸವಾಲನ್ನು ಹಾಕುತ್ತಾನೆ. ಆ ಸವಾಲು ಯಾವ ರೀತಿ ಇರುತ್ತೆ, ಹೇಗೆ ಅವನು ಯುದ್ಧಕ್ಕೆ ನಿಲ್ಲುತ್ತಾನೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಒಮ್ಮೆ ಶನಿದೇವನಿಗೆ ವಾಯುಪುತ್ರ ಹನುಮಂತನ ಶಕ್ತಿ ಮತ್ತು ಶೌರ್ಯದ ಬಗ್ಗೆ ತಿಳಿಯುತ್ತದೆ. ಶನಿದೇವನು ಈ ಮೊದಲೇ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿರುತ್ತಾನೆ. ಅದಕ್ಕಾಗಿಯೇ ಅವರು ಬಜರಂಗ ಬಲಿಯೊಂದಿಗೆ ಹೋರಾಡಲು ಹೋದನಂತೆ. ನ್ಯಾಯದ ದೇವರು ಕಪಿವೀರನ ಬಳಿ ತಲುಪಿದನಂತೆ. ಆಗ ಹನುಮಂತನು ಒಂದು ಸ್ಥಳದಲ್ಲಿ ಕಣ್ಣು ಮುಚ್ಚಿ ಕುಳಿತು ರಾಮನ ಭಕ್ತಿಯಲ್ಲಿ ಮುಳುಗಿರುವುದನ್ನು ನೋಡಿದನಂತೆ. ಆದರೆ ಅಹಂಕಾರದ ಅಮಲಿನಲ್ಲಿರುವ ಶನಿದೇವರು ಹನುಮಂತನಿಗೆ ಯುದ್ಧಕ್ಕೆ ಸವಾಲು ಹಾಕಿದರಂತೆ. ಆಗ ಹನುಮಂತನು, ನಾನು ಭಗವಾನ್ ಶ್ರೀರಾಮನ ಭಕ್ತಿಯಲ್ಲಿ ಮಗ್ನನಾಗಿದ್ದೇನೆ, ಈಗ ಯುದ್ಧ ಬೇಡ, ಮುಂದೆ ಯುದ್ಧ ಮಾಡೋಣ ಎಂದು ಹೇಳಿದರಂತೆ. ಆದರೂ ಶನಿದೇವನು ಬಿಡಲಿಲ್ಲಂತೆ. ಆಗ ಶನಿದೇವನು ಕಾಟ ತಾಳಲಾರದೆ ಹನುಮನು ಯುದ್ಧಕ್ಕೆ ನಿಂತರಂತೆ. ಯುದ್ಧಕ್ಕೆ ನಿಂತಾಗ ಶನಿದೇವನನ್ನು ತಮ್ಮ ಬಾಲದಲ್ಲಿ ಬಂಧಿಸಿದರಂತೆ. ಬಂಧಿಸಿ ಕಲ್ಲುಗಳಿಗೆ ಬಾಲದಿಂದನೇ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಇಬ್ಬರ ನಡುವೆ ಯುದ್ಧ ನಡೆಯುತ್ತಿರುವಾಗ ಹನುಮಂತನು ಶನಿದೇವನನ್ನು ತನ್ನ ಬಾಲದಲ್ಲಿ ಸುತ್ತಿ ಕಲ್ಲುಗಳ ಮೇಲೆ ಪದೇ ಪದೇ ಎಸೆಯುತ್ತಿದ್ದರಿಂದ ಶನಿದೇವರಿಗೆ ಗಂಭೀರವಾದ ಗಾಯಗೊಂಡು ಅವರು ಹನುಮಂತನ ಹತ್ತಿರ ಕ್ಷಮೆ ಕೇಳುತ್ತಾರಂತೆ. ನನ್ನದು ತಪ್ಪಾಯಿತು ಎಂದು ಕೇಳುತ್ತಾರಂತೆ. ಆಗ ಶನಿದೇವನು ಶ್ರೀರಾಮ ಮತ್ತು ಹನುಮಂತರ ಭಕ್ತರಿಗೆ ಎಂದಿಗೂ ನಾನು ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದರಂತೆ. ಇದರೊಂದಿಗೆ ಶ್ರೀರಾಮ ಮತ್ತು ಹನುಮನನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಶನಿದೇವನು ಆಶೀರ್ವಾದವನ್ನು ನೀಡುತ್ತಾನೆ ಹೊರತು ಅವರಿಗೆ ತೊಂದರೆಯನ್ನು ಕೊಡುವುದಿಲ್ಲ. ಯುದ್ಧದ ನಂತರ ಶನಿದೇವನು ತುಂಬ ನೋವಿನಿಂದ ಬಳಲುತ್ತಿದ್ದರಂತೆ. ಆಗ ಹನುಮಂತನು ಅವರ ಎಲ್ಲೆಲ್ಲಿ ನೋವಾಗಿದೆಯೋ ಅಲ್ಲೆಲ್ಲಿ ಎಳ್ಳೆಣ್ಣೆಯನ್ನು ಲೇಪಿಸಿದರಂತೆ. ಎಳ್ಳೆಣ್ಣೆ ಲೇಪಿಸುವುದರಿಂದ ತಕ್ಷಣವೇ ಅವರ ನೋವು ಮಾಯವಾಯಿತಂತೆ. ಆಗಿನಿಂದ ಶನಿದೇವನು ಯಾರು ತನಗೆ ಎಣ್ಣೆಯನ್ನು ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರ ಎಲ್ಲ ತೊಂದರೆಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಹೇಳಿ ಹನುಮನಲ್ಲಿ ಹೇಳಿದರಂತೆ ಮತ್ತು ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದರಂತೆ. ಅಂದಿನಿಂದ ಭಕ್ತರು ಶನಿದೇವನಿಗೆ ಅತ್ಯಂತ ಭಕ್ತಿಯಿಂದ ಎಣ್ಣೆ ನೈವೇದ್ಯವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗಾಗಿ ಶನಿದೇವನು ರಾಮ ಭಕ್ತರಿಗೆ ಮತ್ತು ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ. ಹೀಗಾಗಿ ಭಕ್ತರು ಜಾಸ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಅವನ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಶನಿ ದಶೆಯಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಮತ್ತು ಮುಕ್ತರಾಗುತ್ತಾರೆ, ಶನಿ ದಶೆಯಿಂದ ಪಾರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.